ದೊರಕಲಿ. ಆಶಾ ಕಾರ್ಯಕರ್ತರಿಗೆ ಮಾಸಿಕ ಗೌರವಧನ 15,000 ನಿಗದಿಪಡಿಸಿ. ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ನಾವೇನಂತ ಹೇಳಿದ್ರೆ ಆಶಾ ಕಾರ್ಯಕರ್ತರು ತಮ್ಮ 11 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಶುರು ಮಾಡಿದ್ದಾರೆ. ಇವರು ಜನವರಿ 7ರಂದು ಈ ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ಒಂದು ಹೋರಾಟವನ್ನು ಶುರು ಮಾಡಿರುವಂಥದ್ದು. ಜೊತೆಗೆ ಅವರ ಬೇಡಿಕೆಗಳೇನಿದ್ದಾವೆ, ಅವ್ರು ಎಲ್ಲಿವರೆಗೆ ಈ ಹೋರಾಟವನ್ನು ಮಾಡ್ತಾರೆ ಎಂಬುದನ್ನು ಆಶಾ ಕಾರ್ಯಕರ್ತರನ್ನು ಕೇಳೋಣ. ಅದೇ ರೀತಿಯಾಗಿ ಇದು ಸಂಘಟನೆ ಮಾಡೋದಂಥವ್ರನ್ನು ಕೂಡ ಕೇಳೋಣ. ಏನಂತ ಹೇಳಿದ್ರೆ ಮೇಡಮ್, ಈಗ ಯಾವ ಬೇಡಿಕೆಗಳನ್ನ ಇಟ್ಕೊಂಡು ಬಂದಿದ್ದೀರಾ, ಯಾವಾಗ ಬಂದಿದ್ದೀರಾ, ಯಾವ ಊರಿಂದ ಬಂದಿದ್ದೀರಾ? ನಾವು ಬಂದು 3 ದಿವಸ ಆಯ್ತು ರೀ ಸರ್. ಈಗ ನಾವು ಸಿಂಧನೂರು ತಾಲೂಕಿನಿಂದ ಬಂದಿವಿ. ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನಿಂದ ಬಂದಿವಿ. ಏನೇನಿದಾವೆ ಬೇಡಿಕೆಗಳು? ನಿಮಗೆ ಫೀಲ್ಡಲ್ಲಿ ಏನೋ ಸಮಸ್ಯೆಗಳಿದಾವೆ ಅಂದರೆ ಊರಲ್ಲಿ ಕೆಲಸ ಮಾಡುವಾಗ ಏನು ಬೇಡಿಕೆಗಳಿದ್ದಾವೆ? ನಮ್ಮ ಬೇಡಿಕೆ ಏನಿಲ್ಲ ರೀ, ಸಾಕಾಗಷ್ಟು ಕೆಲಸ ಕೊಡಲಿ, ಆದರೆ ನಮ್ಗೆ ತಕ್ಕಂಥ ಪೇಮೆಂಟ್ ಕೊಡ್ಲಂತ ನಮ್ಮ ಹೋರಾಟ ರೀ. ಏನು ಹೇಳ್ತೀರಿ ಮೇಡಮ್? ನಮಗೆ ನ್ಯಾಯಯುತವಾಗಿ ಪೇಮೆಂಟ್ ಕೊಡಲೇಬೇಕು ಸರ್. ನಾವು ಅದಕ್ಕೋಸ್ಕರ ಹಗಲಿ ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಕೊಡ್ತಾ ಇದ್ದಾರೆ? ಈಗ ಬರೀ 5,000 ಕೊಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರನೇ ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 10,000 ಆದ್ರೂ ಕೊಡಿ. ಇದು ಆಶಾ ಪೋಸ್ಟಲ್ ಏನಿದೆ ಅದನ್ನು ತೆಗೆದು ಹಾಕಿ ಅಂತ ನಾವು ದಯಮಾಡಿ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೇಳ್ತಾನೆ ಮನವಿ ಮಾಡ್ಕೊತೀವಿ ಸರ್. ಓಕೆ, ಏನಂತ ಹೇಳಿದ್ರಿ? ಈಗಾಗಲೇ ಅವ್ರ ಬೇಡಿಕೆಗಳನ್ನು ಹೇಳ್ತಾ ಇದ್ದಾರೆ. ನೀವು ಯಾವೂರಿಂದ ಬಂದಿದ್ದೀರಾ, ಏನೇನು ಬೇಡಿಕೆಗಳಿದಾವೆ? ನಾವು ವಿಜಯನಗರ ಡಿಸ್ಟಿಕ್ ಕರ್ಮಳ್ಳಿ ತಾಲೂಕು ಕಲ್ವಾಗ್ಲು PS ಇಂದ ಬಂದಿದ್ದೀವಿ ಸರ್. ಅವ್ರದ್ದು ಕೇಂದ್ರ ಸರ್ಕಾರದ್ದು 2,000, ರಾಜ್ಯದ್ದು 5,000 ಕೊಡ್ತಾರೆ. ಒಟ್ಟಾಗಿ 7,000 ಕೊಡ್ತಾರೆ. RCS ಪೋರ್ಟಲ್ ಅಂತ ತುಂಬಿಸ್ತಾರೆ. ಅದು ಯಾವುದೂ ಅಮೌಂಟ್ ಬರ್ತಾ ಇಲ್ಲ ಸರ್. 7,000ದಲ್ಲಿ ನಾವು ಜೀವನ ಹೆಂಗೆ ಮಾಡಬೇಕು? ಅದಕ್ಕಾಗಿ ನಾವು ನಿಗದಿತ ಅಮೌಂಟ್ ಕೊಡಿ, 15,000 ರೂಪಾಯಿ ಅಂತ ಕೇಳ್ತಾ ಇದ್ದೀವಿ ಸರ್. ಅವ್ರ ಬೇಡಿಕೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ವಿರೋಧ ಪಕ್ಷದವರು ಎಲ್ಲೆಲ್ಲೋ ಹೋಗಿ ಏನೇನೋ ಸಪೋರ್ಟ್ ಮಾಡ್ತಾರೆ. ಆಶಾಗಳಿಗೆ ಯಾಕೆ ಸಪೋರ್ಟಿಗೆ ಬರ್ತಾ ಇಲ್ಲ? ನ್ಯಾಯಯುತವಾದ ಹೋರಾಟಕ್ಕೆ ಯಾಕೆ ಬೇರೆಯವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದೇ ನಮಗೆ ಪ್ರಶ್ನೆ ಆಗಿದೆ. ಅಂದರೆ 2 ಸರ್ಕಾರಗಳು ಮಿಂಗಲ್ ಆಗಿದಾವೇನೋ ಅಂತ ನಮಗೆ ಅನಿಸ್ತಾ ಇದೆ ಸರ್. ಹಾಗಾಗಿ ಅವರು ವಿರೋಧ ಪಕ್ಷದವರು ನಮಗೆ ಬೆಂಬಲ ಕೊಡ್ತಾ ಇಲ್ಲ. ಇವರು ಕೂಡ ಅದನ್ನು 2 ಸರಿ ಬಂದು ಮೀಟಿಂಗ್ ಮಾಡ್ಕೊಂಡು ಹೋಗ್ಯಾರ. ಯಾವುದಕ್ಕೂ ಸೊಪ್ಪಾಗ್ತಾ ಇಲ್ಲ. ನಾವು ಅನಿರ್ದಿಷ್ಟ ಹೋರಾಟ ಅಂತ ಮುಷ್ಕರ ಬುತ್ತಿ ರೊಟ್ಟಿ ಎಲ್ಲ ಕಟ್ಕೊಂಡು ಬಂದಿದ್ದೀವಿ ಸರ್. ಇಲ್ಲಿ ಚಳಿ ಮಳೆ ಯಾವುದೇ ಲೆಕ್ಕಕ್ಕಿಲ್ಲ ಸರ್. ನಮಗೆ ಹೊಟ್ಟೆ ಉರಿತಾ ಇದೆ. ನಾವು ಅಲ್ಲಿ ಹಳ್ಳಿಯಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀವಿ. ಕೂಟಮು ಬೇರೆಯವರು ಉಗುಳಿದ್ದು ನಾವು ತಗೊಂಡು ಹೋಗ್ಬೇಕು. PSC ಮಟ್ಟದಲ್ಲಿ ತಗೊಂಡೋಗಿ ನಾವು ಕೊಡಬೇಕು. ಅವರೆಲ್ಲ AC ರೂಮ್ನಲ್ಲಿ ಕುತ್ಕೊಂಡು ಇದನ್ನು ಮಾಡ್ತಾರಲ್ಲ, ನಡೆದಾಡುವ ದೇವರು ಹಾಗೆ ಹೀಗೆ ಅಂತ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡೋದಕ್ಕೆ ಕಿಮ್ಮತ್ತಿಲ್ವಾ? ನಾವು ವಿಶ್ವ ಮಟ್ಟದಲ್ಲಿ ಹೆಸರು ತಗೊಂಡಿದ್ದೀವಿ. ವಿಶ್ವ ಮಟ್ಟದಲ್ಲಿ ಹೆಸರು ತಗೊಂಡವ್ರಿಗೆ ಕೋವಿಡ್ ಟೈಮಲ್ಲಿ ಎಲ್ಲ ಟೈಮ್ನಲ್ಲಿ ಕೂಡ ನೀವು ಕೆಲಸ ಮಾಡಿದ್ದೀರಿ, ಜೀವ ರಿಸ್ಕ್ ತಗೊಂಡಿದ್ದೀರಿ. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡುತ್ತೆ. ಏನೇ ನೀವು ಫೆಸಿಲಿಟಿ ಕೊಟ್ಟಿದ್ರು? ಅವರು ಏನೂ ಫೆಸಿಲಿಟಿ ಕೊಟ್ಟಿಲ್ಲ ಸರ್. ಕೊರೋನಾ ವಾರಿಯರ್ಸ್ ಅಂತ ಹೆಸರು ಮಾತ್ರ ಬಿರುದು ಕೊಟ್ಟಿದ್ರು. ಹೂ ಮಳೆ ಸುರಿಸಿದ್ರು. ದೇವತೆಗಳು ನಡೆದಾಡ ದೇವರುಗಳು ಅಂತಂದು ಹೇಳಿದ್ರು ಸರ್. ಬಟ್ ಒಂದು ಮಾಸ್ಕ್ ಸತಿಗೂ ಕೂಡ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ನಮ್ಮ ಸ್ವಂತ ದುಡ್ಡಿನಲ್ಲಿ 50 ರೂಪಾಯಿ 100 ರೂಪಾಯಿ ಕೊಟ್ಟು ನಮ್ಮ ದುಡ್ಡಿನಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋರಾಡಿದ್ದೇವೆ. ಅದಕ್ಕೋಸ್ಕರ ನಮಗೆ ನಾವೇನೋ ಹೆಚ್ಚಿನ ಇದನ್ನು ಕೇಳ್ತಾ ಇಲ್ಲ. ಕೇವಲ 15,000 ರೂಪಾಯಿ ಮಾತ್ರ ನಮಗೆ ನಿಗದಿತ ಗಂಟು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಬೇಡಿಕೆಗಳಾಯ್ತು ನಾವು ಅಂದರೆ ಈಗ ಏನೇನು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡುವಾಗ ಯಾವ ರೀತಿಯಾಗಿ ಸರ್ಕಾರ ಸ್ಪಂದನೆ ಮಾಡ್ತದೆ, ಏನೇನಿದೆ ಅಂತ ಹೇಳಿ ಮೇಡಮ್? ಅಂದರೆ ನಿಮಗೆ ಬೇಕಾದಂಥ ಫೆಸಿಲಿಟಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಏನಾಗ್ತಾ ಇದೆ ಅಂತ? ಯಾವ ಫೆಸಿಲಿಟಿನೂ ಕೊಡ್ತಾ ಇಲ್ಲ ಸರ್. ಅಧಿಕಾರಿಗಳಾಗಲಿ, RCH ಆಗಲಿ, DHO ಆಗಲಿ, PSCಗಳ ಮಟ್ಟದಲ್ಲಿ ಆಗಲಿ, ವೈದ್ಯಾಧಿಕಾರಿಗಳಾಗಲಿ ನಮಗೆ ಎದುರಿಸಿ ಬೆದರಿಸಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವತ್ತಿಗೆ ಆದರೂ ಕೂಡ, ಈಗಾದರೂ ಕೂಡ ನಮ್ಮ ಸಿಸ್ಟರ್ಗಳು ಫೋನ್ ಮಾಡಿದ್ದಾರೆ, ನೀವು PSCಗೆ ಬರಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ. ಮಿನಿಸ್ಟರ್ ಏನೋ ಹೇಳಿದ್ರಂತೆ, ಪ್ರೆಸರ್ ಹಾಕ್ಯಾರಂತೆ ಅವರಿಗೆ. ನೀವು ಆಶಾಗಳನ್ನ ಲೂಸ್ ಬಿಟ್ಟಿದ್ದೀರಿ ಅಂತ. ಯಾರು ಲೂಸ್ ಬಿಟ್ಟಿದ್ದಾರೆ ಸರ್? ನಮಗೂ ಕಾನೂನು ಗೊತ್ತಿದೆ. ದಿನೇಶ್ ಗುಂಡೂರಾವ್ ಅಷ್ಟೇ ಅಲ್ಲ ಕಾನೂನು ಗೊತ್ತಿರೋದು, ನಮಗೂ ಕಾನೂನು ಗೊತ್ತಿದೆ. ಕಾನೂನು ಅಂದರೆ ಏನಂತಂದು ಅವ್ರು ಪಾಠ ತಿಳ್ಕೋಬೇಕು. ಫಸ್ಟ್ 15,000 ರೂಪಾಯಿ ನಿಗದಿ ಮಾಡಲೇಬೇಕು. 7,000 ರೂಪಾಯಿದಲ್ಲಿ ಅವ್ರ ಮನೆ ನಡೆಸ್ತಾರಾ? ಅಂದರೆ ಈಗ ನಿಮ್ಮ ಒಂದು ಪ್ರತಿಭಟನೆಗೆ ಏನು ಬಂದಿದ್ದೀರಿ? ನಿಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ? ಹೌದು ಸರ್, ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಅವ್ರನ್ನ ಎಬ್ಬಿಸಿ ಕಳಿಸ್ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಬಗ್ಗಲ್ಲ ಸರ್. ನಾವು ವಾರಕ್ಕಾಗುವಷ್ಟು ಬುತ್ತಿ ರೊಟ್ಟಿ ಇಲ್ಲಿ ನೀವು ಪ್ರತಿಭಟನೆ ಮಾಡೋದಕ್ಕೆ ಏನಾದರೂ ಅಂದರೆ ನಿಮಗೆ ಫೆಸಿಲಿಟಿಗಳು ಅಂದರೆ ನಿಮ್ಮ ಮೂಲ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿಕೊಟ್ಟಿದೆಯಾ? ಶೌಚಾಲಯ ಮೂಲ ಸೌಕರ್ಯಗಳನ್ನು ಯಾವುದನ್ನು ಫೆಸಿಲಿಟಿ ಒಪ್ಪಿಸಿಲ್ಲ. AIUTC ಸಂಘಟನೆಯಿಂದ ಅವರೇ ಮುಖಾಂತರ ಬೇರೆ ಬೇರೆ ಸಂಘಟನೆಗಳಿಂದ ಬಹಳ ಪ್ರೋತ್ಸಾಹ ಕೊಟ್ಟು ನಮಗೆ ಊಟ ನೀರು ವ್ಯವಸ್ಥೆ. ನಾವು ವಿಜಯನಗರ ಡಿಸ್ಟಿಕ್ ಕರ್ಮಳ್ಳಿ ತಾಲೂಕು ಕಲ್ವಾಗ್ಲು PS. ಏನು ಹೇಳ್ತಿದ್ದೀರಿ ನೀವೇನು ಸರ್? ನಾವು ಬಿಜಾಪುರ ಡಿಸ್ಟಿಕ್ಕಿಂದ ಬಂದಿರೋದು. ಬಸವನ ಬಾಗೇವಾಡಿ ತಾಲೂಕಿಂದ ಬಸವನ ಬಾಗೇವಾಡಿ ಅರ್ಬನ್ ಕೆಲಸ ಮಾಡ್ತೀವಿ ಸರ್. ಇಲ್ಲಿರೋದಕ್ಕೆ ಯಾವ ಗೌರ್ಮೆಂಟು ನಮಗೆ ಸವಲತ್ತು ಕೊಟ್ಟಿಲ್ಲ. ನಮ್ಗೆ ಯೂನಿಯನ್ ಕಡೆಯಿಂದನೇ ಸ್ವಲ್ಪ ಅವರೇ ಸಪೋರ್ಟ್, ಅವ್ರ ಸಪೋರ್ಟಿಂದನೇ ನಾವು ಹಗಲು ರಾತ್ರಿ ಹೆಂಗೆ ಇರ್ತೀರಿ ಅಂತ ಹೇಳಿ. ಸರ್ ಅಹೋರಾತ್ರಿನ ಮಾಡಾತೀವಿ ಸರ್. ನಾವು ನಮ್ಮ ತ್ರಾಸಿಗೆ ಇರಲೇಬೇಕು. ನಾವು ರಾಯಚೂರು ಡಿಸ್ಟಿಕ್ಕು ಸಿಂಧನೂರು ತಾಲೂಕು ಇಂತ ಬಂದಿದ್ದೀವಿ ಸರ್.
ನಮ್ಗೆ ಯಾವುದೇ ರೀತಿ 3 ದಿನ ಆಯಿತು ಇವತ್ತಿಗೆ ಬಂದು ನಾವು ಯಾವುದೇ ರೀತಿ ಒಂದು ಫೆಸಿಲಿಟಿ ನಮ್ಗೆ ಏನು ಕೊಟ್ಟಿಲ್ಲ. ನಮ್ಮ ಯೂನಿಟಿ ಅವ್ರು ಮಾತ್ರ ನಮಗೆ ಸೌಲಭ್ಯಗಳು ಎಲ್ಲ ಊಟ ನೀರು ಅವರೇ ನೋಡ್ಕೊತಾ ಇದ್ದಾರೆ. ಇವ್ರು ಏನು ಇದುವರೆಗೆ ಮತ್ತೆ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನಕ್ಸಲರಿಗೆ ನೀವು ಹೋರಾಟ ಮಾಡೋದನ್ನ ಬಿಡಿ, ಮೇನ್ ಸ್ಟ್ರೀಮಿಗೆ ಬನ್ನಿ ಅಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರು, ನಿಮಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ. ಈಗ ನೀವು ಬಂದಿದ್ದೀರಾ ಹೋರಾಟ ಮಾಡೋದಕ್ಕೆ, ನಿಮಗೇನು ಸ್ಪೆಸಿಲಿಟಿ ಕೊಡೋದು ಅಥವಾ ನಿಮ್ಮ ಹೋರಾಟವನ್ನು ಗಮನಿಸೋದು ಮಾಡ್ತಾ ಇಲ್ವಾ? ಏನು ಮಾಡ್ತಾ ಇಲ್ಲ ಸರ್. 3 ದಿನ ಆದ್ರೂ ನಾಳೆ ಬಂದ್ರೆ 4 ದಿನ ಆಯ್ತು ನಾವು ಬಂದು. ಈ ಚಳಿನಲ್ಲಿ ಹೆಂಗ್ ಮಲ್ಕೊಂತಾರ, ಹೆಂಗ್ ಊಟ ಮಾಡ್ತಾರ, ಏನ್ ಮಾಡ್ತಾರೆ ಯಾವ್ದ್ರ ಬಗ್ಗೆನೂ ಕೇಳಿಲ್ಲ ಸರ್ ಅವರು. ಅಟ್ಲೀಸ್ಟ್ ಒಂದು ಮಿನಿಮಮ್ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಸರ್. ಮಿನಿಮಮ್ 10,000 ಆದ್ರೂ ಕೊಡ್ಬೇಕಲ್ಲ. ನೋಡಿ ಸರ್, ಅವರು ಸರ್ಕಾರ ಬಂದಾಗ ಹೇಳಿದ್ರು ಅವರು ಆಶಾಗಳಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ 3,000 ರೂಪಾಯಿ ಕೊಡ್ತೀವಿ, ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಬ್ಯಾನರ್ ಗುಟ್ಲೆ ಪ್ರಿಯಾಂಕಾ ಗಾಂಧಿ ಕೂಡ ಬಂದಿದ್ರು. ಅವರೇ ಫ್ಲೆಕ್ಸ್ ಎಲ್ಲ ಹಿಡಿದು ಆಶಾಗಳಿಗೂ ಅಂಗನವಾಡಿಯರಿಗೂ ಬಿಸಿ ಊಟದವ್ರಿಗೆ ಎಲ್ಲರಿಗೂ ಸ್ಯಾಲ್ರಿ ಜಾಸ್ತಿ ಮಾಡ್ತಾನೆ. 1.5 ವರ್ಷ ಆದರೂ ಕೂಡ ಸರ್ಕಾರ ಯಾವುದೇ ಸೌಲಭ್ಯನೂ ಇಲ್ಲ, ಯಾವುದು ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತಾ ಇಲ್ಲ. 2024ರಲ್ಲಿ ಮಾಡಿದ್ವಿ ಸರ್, ಆದರೂ ಕೂಡ ಅವ್ರು ಕಿವಿಡಾಗಿದ್ದಾರೆ ಸರ್ ಸರ್ಕಾರ. ಇದು ಆಶಾ ಕಾರ್ಯಕರ್ತರು ಹೇಳುವಂಥ ಮಾತು. ಏನಂತ ಹೇಳಿದ್ರೆ ಈಗಾಗಲೇ ಸರ್ಕಾರಕ್ಕೆ ಇವರು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇದರ ಸಂಘಟನೆಕಾರರನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಸುಮಾರು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ 20,000 ಆಶಾ ಕಾರ್ಯಕರ್ತರು ಬಂದಿರುವಂಥದ್ದು ಮತ್ತು ತಮ್ಮ ಬೇಡಿಕೆಗಳನ್ನು ಕರ್ನಾಟಕದ ವಿವಿಧ ಭಾಗಗಳಿಂದ ಈ ಕುರಿತಂತೆ ನಾವೀಗ ಯಾವ ರೀತಿಯಾಗಿ ಹೋರಾಟವನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ಎಲ್ಲಿವರೆಗೂ ಕೂಡ ಹೋರಾಟ ಆಗ್ತದೆ ಅಂತ ಹೇಳಿದರೆ ಕೇಳೋಣ, ಅವ್ರ ಕಡೆಯಿಂದನೇ ಕೇಳೋಣ. ಜೊತೆಗೆ ಆಶಾ ಕಾರ್ಯಕರ್ತರು ಏನು ಬಂದಿದ್ದಾರೆ, ಸುಮಾರು 20,000 ಜನರಿಗೆ ಒಂದು ಮೂಲ ಸೌಕರ್ಯವನ್ನು ಒದಗಿಸುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆ ಆದರೂ ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ನೋಡುವಂಥದ್ದು ಕೂಡ ಅತ್ಯಂತ ಕಷ್ಟದಾಯಕ ಕೆಲಸ. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದನೆಯನ್ನು ಮಾಡಿದೆ ಅನ್ನೋದನ್ನು ಕೇಳೋಣ. ಮೇಡಮ್, ಏನಂತ ಹೇಳಿದ್ರೆ ಈಗಾಗಲೇ 2-3 ದಿವಸ ಆಯ್ತು ನೀವು ಹೋರಾಟವನ್ನು ಶುರು ಮಾಡಿ, ಹೇಗೆ ನಡೀತಾ ಇದೆ ಹೋರಾಟ? ತುಂಬ ಉತ್ಸಾಹದಿಂದ ನಡೀತಾ ಇದೆ ಸರ್ ಹೋರಾಟ. 4ನೇ ದಿನಕ್ಕೆ ಇವಾಗ ಕಾಲಿಟ್ಟಿದ್ದೀವಿ. ಸರ್ಕಾರದ ಎಲ್ಲ ಮಾತುಕತೆಯೂ ವಿಫಲ ಆಗಿದೆ. ಅವ್ರು ನಮ್ಮ ಪರವಾಗಿ ಏನನ್ನೂ ನಿಲುವು ತಗೊಳ್ತಾ ಇಲ್ಲ. ನಿನ್ನೆ ಬಂದು ಒಂದು ಘೋಷಣೆನ ಮಾಡಿದ್ರು ನಮ್ಮ ಹೆಲ್ತ್ ಮಿನಿಸ್ಟರು. 9,500 ರೂಪಾಯಿ ನಾವು ನಿಮಗೆ ಕೊಡ್ತೀವಿ. ಸೊ ಅದೇನಂದರೆ ಇನ್ನು ಅಡ್ವಾನ್ಸ್ ಕೊಡ್ತಾರೆ, ಆಮೇಲೆ ಕಿತ್ಕೋತಾರೆ. RCH ಪೋರ್ಟಲ್ ಅದು ಯಾವ ರೀತಿ ಅಂದರೆ RCH ಪೋರ್ಟಲ್ಗೆ ನಮ್ಮದೆಲ್ಲ ಕೆಲಸ ಮಾಡಿರೋದ್ರ ಅದ್ರಲ್ಲಿ ಫೀಡ್ ಮಾಡಬೇಕು. ಅದ್ರಲ್ಲಿ ಫೀಡ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತಂತೆ. ಫಸ್ಟ್ 9.5 ಹಾಕಿಬಿಟ್ಟು ನೀವು ಅಷ್ಟು ಫೀಡ್ ಆಗಿಲ್ಲ ಅಂದರೆ ನಿಮ್ಮದೆಲ್ಲ ಮೈನಸ್ ಮಾಡ್ತಾ ಬರೋದು. ಸೊ ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನು ಕಂಪ್ಲೀಟ್ಲಿ ಅಪೋಸ್ ಮಾಡ್ತಾ ಇದ್ದೀವಿ. ಸೊ ನಾವು ಹೇಳಿದ್ದು ಕೂಡ ಏನಂತಂದರೆ ಇವತ್ತು ಮಾತುಕತೆಗೆ ಮಧ್ಯಾಹ್ನ ಡಿಪಾರ್ಟ್ಮೆಂಟ್ ಅವ್ರು ಕರೆದಿದ್ರು, ಕಮಿಷನರ್ ಸಮ್ಮುಖದಲ್ಲಿ ಮೀಟಿಂಗ್ ಆಯಿತು. ಅದರಲ್ಲೂ ನಾವು ಹೇಳಿರೋದು ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ, ಹಿಂಗೆ ಸುತ್ತು ಬಳಸಿ ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದು ಒಪ್ಪೋದಿಲ್ಲ ಅಂತ ಹೇಳಿದ್ದೀವಿ. ಏನೇ ಇದ್ರೂ ಕೂಡ ಆಶಾಗಳಿಗೆ ಒಂದು ಸಮಾಧಾನಕರವಾದ ವಿಷಯನ ತೊಗೊಂಬಂದು ಇಲ್ಲಿ ಹೇಳಬೇಕು, ಅಲ್ಲಿವರೆಗೂ ಯಾರೂ ಹೋಗಲ್ಲ ಅಂತ ಹೇಳಿದ್ದೀವಿ. ಹಾಗೆ ನಮ್ಮದು ನಿವೃತ್ತಿ ಪರಿಹಾರ ನಾವೇ ಕೇಳ್ತಾರೆ. ಒಟ್ಟು ಎಷ್ಟು ಬೇಡಿಕೆಗಳಿದ್ದಾವೆ ನಿಮ್ಮದು? ಏನೇನು ಬೇಡಿಕೆಗಳಿದ್ದಾವೆ? ನಮ್ಮದು ಒಟ್ಟು 10 ಬೇಡಿಕೆಗಳಿವೆ. ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆ ಅಂದರೆ 5. ಒಂದನೇದು 15,000 ರಾಜ್ಯ ಮತ್ತು ಕೇಂದ್ರದ ಎರಡನ್ನೂ ಸೇರಿಸಿ ಕ್ರೋಢೀಕರಿಸಿ ನಮಗೆ ಗೌರವಧನ 15,000 ಕೊಡಬೇಕು ತಿಂಗಳಿಗೆ ಅನ್ನೋದು. ಎರಡನೇದಾಗಿ ನಮಗೆ ಏನಾದರೂ ಮಾರಣಾಂತಿಕ ಕಾಯಿಲೆಗಳು ಬಂತು ಅಂತಂದರೆ 3 ತಿಂಗಳು ರಜೆ ಸಹಿತ ಪೇಮೆಂಟ್ ಕೊಡಬೇಕು. ಸ್ಟೇಟ್ ಆನರೇರಿಯಮ್ ಏನಿದೆ ಫಿಕ್ಸ್ಡು ಅದು ಕೊಡಬೇಕು ಅನ್ನೋದು. ಮೂರನೇದಾಗಿ RCH ಪೋರ್ಟಲ್ಗೆ ನಮ್ಮ ಸ್ಯಾಲ್ರಿನ ಅದಕ್ಕೆ ಜೋಡಣೆ ಮಾಡಬೇಡಿ ಅನ್ನೋದು. 4ನೇ ಪಾಯಿಂಟಾಗಿ ನಮಗಿರೋವಂಥದ್ದು ಏನಂತಂದರೆ ಇವಾಗ ಇಡೀ ಗಂಟು ಅಂತ ಒಂದು ಕೊಡ್ತಾ ಇದ್ದಾರೆ, ಅನೌನ್ಸ್ ಮಾಡ್ಯಾರ 20 ಅಂತ ಇದೆ. ಆದರೆ ಆ 20ನೂ ಕೈಗೆ ಬರ್ತಾಯಿಲ್ಲ, 20,000 ಅಂತ. ನಾವು ಕೇಳ್ತಾ ಇರೋದು ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿ 5 ಲಕ್ಷ ಏನು ಕೊಡ್ತಾ ಇದ್ದೀರಾ ಅದನ್ನು ನೀವು ನಮಗೆ ಕೊಡಬೇಕು ಅನ್ನೋದು. ಇವು ಇಷ್ಟು ಪ್ರಮುಖವಾದಂಥ ಬೇಡಿಕೆ. ಅದು ಬಿಟ್ಟು ಹಲವಾರು ಬೇಡಿಕೆಗಳಿದೆ. ಯೂನಿಫಾರ್ಮ್ ಕೊಡೋದು, ಮೊಬೈಲ್ ಕೆಲಸ ಇನ್ನೊಂದು ಸರ್, ನಮಗೆ ಮೊಬೈಲು ಕೊಟ್ಟಿಲ್ಲ, ಆದರೆ ಮೊಬೈಲ್ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ಫೋನ್ ಬೇಕು. ಸೊ ಇವರು ಕೊಡೋ ಅಂಥ ಅಪ್ಲಿಕೇಶನ್ ಏನಿದೆ ನಮ್ಮ ಇದಕ್ಕೆ ಮೊಬೈಲ್ಗೆ ಹಾಕಿದ್ರೆ ಅದು ಆ ದಿನವೇ ಸತ್ತೋಗ್ಬಿಡುತ್ತೆ. ಸೊ ಅದನ್ನು ತಡೆಯುವಂತಹ ಸ್ಮಾರ್ಟ್ಫೋನ್ ಕೊಡಿ ಫಸ್ಟು. 2ನೇ ಪಾಯಿಂಟು ಅವರು 280 ರೂಪೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಏನಕ್ಕೆ ಕೊಡ್ತಾ ಇದ್ದಾರೆ ಗೊತ್ತಾಗ್ತಾಯಿಲ್ಲ. ಸ್ಮಾರ್ಟ್ಫೋನ್ ಅದ್ರಲ್ಲಿ ನಾವು ತಗೊಳಕ್ಕಾಗತ್ತಾ? ಆಮೇಲೆ 300 ರೂಪೀಸ್ ಇವಾಗ ಮಿನಿಮಮ್ ಇಂಟರ್ನೆಟ್ ಚಾರ್ಜ್ ಇದೆ. ಇದು ಇಂಟರ್ನೆಟ್ ಬಳಕೆನೂ ಮಾಡೋಕ್ಕಾಗತ್ತಾ ನಮಗೆ? ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ 7ನೇ ಕ್ಲಾಸು 10ನೇ ಕ್ಲಾಸ್ ಪಾಸ್ ಆದವ್ರನ್ನೆಲ್ಲ ತೊಗೊಂಡಿದ್ದಾರೆ ಒಂದು 15 ವರ್ಷದ ಕೆಳಗಡೆ. ಸೊ ಈಗ ಅಂಥವ್ರು ನೀವು ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಕೆಲಸ ಮಾಡಿ ಅಂತ ಇದ್ದೀರಾ. ನಮ್ಮ ಪಾಯಿಂಟ್ ಇರೋದು ಯಾರಿಗೆ ಮಾಡೋಕ್ಕಾಗಲ್ವೋ ಅವರಿಗೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಿ. ಆಮೇಲೆ ಸೆಕೆಂಡು, ಮೊಬೈಲ್ ಕೆಲಸ ನೀವು ಕೊಡೋದೇ ಆದರೆ ನಮಗೆ ಅದಕ್ಕೆ ನೀವು ಬೇಕಾಗಿರೋಂತಹ ಡಿವೈಸ್ನ ಕೊಡಬೇಕು. ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಲ್ಲ, ಅವ್ರ ಪಾಲಿಸಿ ಬ್ರಿಂಗ್ ಯುವರ್ ಓನ್ ಡಿವೈಸ್. ಅದನ್ನು ತೆಗೆದಾಕಿ ಇದನ್ನು ತಡೆಯುವಂಥ ಒಂದು ಸ್ಮಾರ್ಟ್ಫೋನ್ ಕೊಡ್ರಿ.
ಇಂಟರ್ನೆಟ್ ಫೆಸಿಲಿಟಿ ಕೊಡಿ, ಟ್ರೈನಿಂಗ್ ಕೊಡಿ, ಇದಿಷ್ಟು ಆದರೆ ಆಮೇಲೆ ಅದಕ್ಕೆ ಇನ್ಸೆಂಟಿವ್ ಕೊಡಿ. ಇಷ್ಟು ಕಾಲ ಅದು ಫೀಡ್ ಮಾಡೋರು ಮತ್ತೊಬ್ರು ಯಾರೋ ಇದ್ದರು, ಈಗ ನೀವು ಫೀಡು ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಬೇಕಾದಂಥ ಇನ್ಸೆಂಟಿವ್ ಕೊಡಿ ಅಂತ ಹೇಳಿ ಇಷ್ಟು ನಾವು ಪ್ರಮುಖವಾಗಿ ಕೇಳ್ತಾ ಇರೋದು. ಈಗ ಏನಂತ ಹೇಳಿದ್ರೆ ನಿಮಗೆ ಈಗ ನೀವು ಜನವರಿ 7ರಿಂದ ಶುರು ಮಾಡಿದರೆ ಸರ್ಕಾರದಿಂದ ಯಾರು ಬಂದು ಭೇಟಿಯಾಗಿದ್ದಾರೆ ಅಥವಾ ನೀವೇನಾದ್ರು ಅಪ್ರೋಚ್ ಆಗಿದ್ದೀರಾ? ಏನಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ, ಏನಾಗ್ತಾ ಇದೆ ಸರ್? ಇದು ಹೋರಾಟಕ್ಕೆ ಬರೋ ಮೊದಲೇ ನಾವು ಲಾಸ್ಟ್ ಫೆಬ್ರವರಿಯಲ್ಲಿ ಒಂದು ದೊಡ್ಡ ಹೋರಾಟ ಆಗಿತ್ತು. ಇದೇ ಥರ ಅಹೋರಾತ್ರಿ ಹೋರಾಟ ಮಾಡಿದ್ವಿ. ಸೊ ಮುಖ್ಯಮಂತ್ರಿಗಳು ಬಂದು ನಮಗೆ ಕೇಳಿಕೊಂಡ್ರು, ದಯವಿಟ್ಟು ಹೋರಾಟ ಹಿಂಪಡಿರಮ್ಮ, ನಾನಿದ್ದೀನಿ, ನಿಮ್ಮ ಎಲ್ಲ ಅಹವಾಲುಗಳನ್ನ ನಾನು ಕೇಳ್ತೀನಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ವಾಪಸ್ ಹೋದ್ರು. ತಿರ್ಗಾ 11 ತಿಂಗಳಾಯ್ತು, ಈಗ ವಾಪಸ್ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ನಮಗೇನು ಉತ್ತರ ಕೊಟ್ಟಿಲ್ಲ ಈವರೆಗೂ. ನೈದರ್ ನಮ್ಮನ್ನು ಕರೆದುಬಿಟ್ಟು ಒಂದು ಮೀಟಿಂಗು ಸಹಿತ ಮಾಡಲಿಲ್ಲ. ಸೊ ಹಾಗಾಗಿ ತುಂಬ ಬೇಸತ್ತಿದ್ದಾರೆ, ಇಲ್ಲಿ ಬಂದಿದ್ದಾರೆ ನಮ್ಮ ಆಶಾಗಳು. 2ನೇ ಪಾಯಿಂಟಾಗಿ ಇವತ್ತು ಕೂಡ ನೋಡ್ರಿ, ಮಂತ್ರಿ ನಿನ್ನೆ ಇವರು ಹೆಲ್ತ್ ಮಿನಿಸ್ಟರ್ ಬಂದಿದ್ದಾರೆ, ಅದಕ್ಕೆ ಹಿಂದಿನ ದಿನ ಕಮಿಷನರ್ ಬಂದಿದ್ದಾರೆ, ಅದಕ್ಕೂ ಹಿಂದೆ ಫಸ್ಟ್ ಡೇ ಬಂದು ಇವರು ಡೈರೆಕ್ಟರ್ ಬಂದಿದ್ದಾರೆ, ಎಲ್ಲ ಬಂದು ಮಾತಾಡಿ ಹೋಗಿದ್ದಾರೆ. ನಾವು ಇದೇ ಮೆಮೊರಂಡಮ್ ಏನು ಇವತ್ತು ಕೊಟ್ಟಿದ್ದೀವಲ್ಲ ಸರ್, ಅವ್ರು ಬಂದಾಗೆಲ್ಲ ಕೊಟ್ಟಿದ್ದೀವಲ್ಲ, ಅದೇ ಮೆಮೊರಂಡಮು ಫೆಬ್ರವರಿಯಿಂದ ಕೊಟ್ಟಿದ್ದೀವಿ, ಕಳೆದ 8 ವರ್ಷದಿಂದ ಕೊಟ್ಟಿದ್ದೀವಿ. ಇಷ್ಟೊತ್ತಿಗೆ ಅವ್ರು ಉತ್ತರ ತಗೊಂಡು 8 ವರ್ಷದಿಂದ ಕೂಡ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಸರ್? ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಬಂತು, BJP ಬಂತು, JDS ಬಂತು, ಯಾರು ಈ ಪ್ರಾಬ್ಲಮ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕರೆಕ್ಟಾಗಿ. ಒಂದು ಕಡೆಗೆ ಈ ಪ್ರತಿಭಟನೆ ಮಾಡ್ತಿರುವಂಥದ್ದು ಮತ್ತು ಇಲ್ಲಿ ಸುಮಾರು 20,000 ಜನಗಳು ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಸಿಕ್ತು. ಅವರಿಗೆ ಮೂಲ ಸೌಕರ್ಯ ಇರ್ಬೋದು, ಯಾವ ರೀತಿಯಾಗಿ ಅರೇಂಜ್ ಮಾಡ್ತೀರಾ? ಯಾಕಂದ್ರೆ ತುಂಬ ಕಷ್ಟದಲ್ವಾ ಇದು? ಸರ್ಕಾರದಿಂದ ಏನಾದರೂ ನಿಮಗೆ ಫೆಸಿಲಿಟಿ ಕೊಡೋಂಥದ್ದು ಅಥವಾ ನಿಮ್ಮ ಕಡೆ ಗಮನ ಕೊಡೋಂಥದ್ದು ಆಗಿದೆಯಾ? ಸರ್, ಇದು ನಮ್ಮ ಹೋರಾಟ ನಾವೇ ರೆಡಿ ಮಾಡ್ಕೋತೀವಿ, ಸರ್ಕಾರದ ಹತ್ರ ನಾವು ಕೈ ಒಡ್ಡೋರು ಅಲ್ಲ. ಅವರು ನಿನ್ನೆನೇ ಒಂದು ನಕ್ಸಲರನ್ನ ಮುಖ್ಯ ವಾಹಿನಿಗೆ ಸೇರಿಸ್ಕೊಂಡ್ರು. ಅವಾಗ ಹೇಳಿದರು ಹೋರಾಟ ಸರಿಯಲ್ಲ, ನೀವೆಲ್ಲ ಬಿಟ್ಟು ಬನ್ನಿ, ನಿಮ್ಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತೇಳಿ. ನೀವು ಹೋರಾಟ ಮಾಡ್ತಿದ್ದೀರಾ, ನಿಮಗೇನಾದರೂ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಿಮ್ಮದು ಪ್ರಜಾಸತ್ತಾತ್ಮಕವಾದಂಥ ಹೋರಾಟ, ಅದಕ್ಕೆ ಸಹಾಯ ಮಾಡ್ತಿದೆಯಾ ಅಂತೇಳಿ, ಫೆಸಿಲಿಟಿ ಕೊಡೋದು ಅಂತ ಹೇಳಿ. ಓಕೆ, ಈವರೆಗೂ ಏನೂ ಅವರು ಫೆಸಿಲಿಟೇಟ್ ಮಾಡಿಲ್ಲ. ಒಟ್ಟಿನಲ್ಲಿ ಹೋರಾಟ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಮತ್ತೆ ತಡೆ ಹಾಕಲಿಲ್ಲ. ನಿಮ್ಮ ಹಕ್ಕು ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಡೆಮೋಕ್ರಸಿ ನಿಮ್ಮ ಎದುರಿಗೆ ಈ ರೀತಿ ಹೇಳ್ತಾ ಇದ್ದಾರೆ ಕಮಿಷನರು ಅಥವಾ ಆರೋಗ್ಯ ಮಂತ್ರಿಗಳ ಮಟ್ಟದಲ್ಲಿ. ಆದರೆ ಆಶಾ ಕಾರ್ಯಕರ್ತರಿಗೆ ಅಲ್ಲಿಂದ PHCಯಿಂದ ಫೋನ್ ಬರ್ತಾ ಇವೆ, ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಅದು ಫೋರ್ಸ್ ಇದೆಯಲ್ವಾ ಮೇಡಮ್? ಅದು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಬಾಯ್ ಮಾತಿಗೆ ನಿಮಗೆ ನಾವೇನು ಮಾಡಲ್ಲ, ಯು ಹ್ಯಾವ್ ಆಲ್ ರೈಟ್ ಟು ಕ್ಯಾರಿ ಆನ್ ವಿತ್ ಯುವರ್ ರೈಟ್ಸ್, ಯು ಕ್ಯಾನ್ ಫೈಟ್ ಫಾರ್ ಇಟ್ ಅಂತ ಹೇಳಿದ್ದಾರೆ. ಆದರೆ ಹಿಂದೆಯಿಂದ ಏನು ಮಾಡ್ತಾ ಇರೋದಂದರೆ ಥ್ರೆಟನ್ ಮಾಡ್ತಾ ಇದ್ದಾರೆ ಆಶಾಗಳಿಗೆ. ಬಿಫೋರ್ ಈ ಹೋರಾಟಕ್ಕೆ ಬರೋ ಮೊದಲೇ ಥ್ರೆಟನ್ ಮಾಡಿದರು. ಒಂದು ಕಮಿಷನರ್ ಲೆಟ್ರನ್ನ ಹಾಕಿದ್ರು, ಆರ್ಡರ್ ಮಾಡಿದರು, ಯಾರೂ ಕೂಡ ಹೋರಾಟಕ್ಕೆ ಹೋಗಬಾರ್ದು, ಹೋರಾಟಕ್ಕೆ ಹೋದರೆ ನಿಮ್ಮ ಕೆಲಸದಿಂದ ತೆಗಿತೀವಿ, ಹಾಗೆಯೇ ನೀವು ಸ್ವಯಂ ನೆಲೆಯಲ್ಲಿ ಕೆಲಸ ಮಾಡ್ತಿರೋರು, ಸೊ ನಿಮಗೆ ಹೋರಾಟ ಮಾಡೋ ಹಕ್ಕೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಸೊ ನಾವು ಇದನ್ನು ಧಿಕ್ಕರಿಸಿದ್ವಿ, ಎಲ್ಲ ಆಶೆಗಳನ್ನು ಧಿಕ್ಕರಿಸಿ ಇಲ್ಲಿ ಬಂದಿದ್ದಾರೆ. ಅದು ಭಯ ಇದ್ದರೂ ಕೂಡ ಏನೇ ನೀವು ಅಡೆತಡೆ ಹಾಕ್ರು ನಾವು ಇಲ್ಲಿ ಬರ್ತೀವಿ ಅಂತ ಬಂದು ತೋರಿಸಿದ್ದಾರೆ. ಈಗಲೂ ಕೂಡ ಇಲ್ಲಿ ಕೂತವ್ರಿಗೆ ಫೋನ್ ಮಾಡ್ತಿದ್ದಾರೆ, ನಾವು ಜಿಲ್ಲಾಧಿಕಾರಿ ಮುಖಾಂತರ ನಿಮ್ಮನ್ನು ಕೆಲಸಕ್ಕೆ ತೆಗೆದುಬಿಡ್ತೀವಿ, ಸೊ ನೀವು ಕೆಲಸಕ್ಕೆ ಉಳಿಯೋಂಗಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಆ ಎಲ್ಲ ಪ್ರೆಷರಿಂದ ಕೂಡ ನಾವು ಹೋರಾಟ ಮುಗಿಸೇ ತಿರ್ತೀವಿ, ಈ ಹೋರಾಟದಲ್ಲಿ ಏನಾದ್ರು ಪಡ್ಕೊಂಡೇ ಹೋಗ್ತೀವಿ ಅನ್ನೋ ಛಲದಲ್ಲಿ ಇಲ್ಲಿ ಕೂತಿದ್ದಾರೆ. ನಿನ್ನೆ ಕೂಡ ನಮಗೆ ಇದೇ ಮಾಹಿತಿ ಈವನ್ ಸರ್ಕಾರದ ಮಟ್ಟದಿಂದ ಕೂಡ ಬಂದಿದೆ. ಏನವ್ರು ಹೇಳ್ತಾ ಇದ್ದಾರೆ, ಐದರ್ ಯು ಗಿವ್ ಅಪ್ ದಿ ಸ್ಟ್ರೈಕ್ ಆರ್ ವಿ ವಿಲ್ ಟೇಕ್ ಆ್ಯಕ್ಷನ್ ಥ್ರೂ DCs ಅಂತ ಹೇಳಿದ್ದಾರೆ. ಸೊ ಇಂಡೈರೆಕ್ಟ್, ನಮಗೆ ಯಾವ ಥರ ಡೈರೆಕ್ಟಾಗಿ ಬಂದು ಇಂಥ ಮಾತಾಡಲಿಲ್ಲ ಸರ್. ಸೊ ಹಾಗಾಗಿ ನಾವು ಕೇಳೋದು ಇಷ್ಟೇ, ಇದು ನ್ಯಾಯಯುತವಾದಂಥ ಬೇಡಿಕೆ, ನಮ್ಮ ಒಂದು ಘನತೆ ಗೌರವಕ್ಕೋಸ್ಕರ ನಾವು ಮಾಡ್ತಾರಂಥ ಬೇಡಿಕೆ ಇದು. ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಈಗಲಾದರೂ ಮುಖ್ಯಮಂತ್ರಿಗಳು ಇದನ್ನು ಏನು ಕೇಳಬೇಕು, ನಮ್ಮ ಹೋರಾಟ ಸರಿ ಇದೆ ಅಂತ ಅನಿಸಿ ನಮಗೊಂದು ಉತ್ತರ ಕೊಡಬೇಕು ಅನ್ನೋದು ನಮ್ಮ ಒಂದು ಬಯಕೆ ಸರ್. ಬೇಡಿಕೆ ಈಡೇರೋವರೆಗೆ ಹಿಂದಕ್ಕೆ ಸರಿ ಅಂತ ಪ್ರಶ್ನೆ ಇಲ್ವಾ? ಇಲ್ಲ ಸರ್, ಬೇಡಿಕೆ ಈಡೇರೋವರೆಗೂ ಹಿಂದೋಗೋ ಪ್ರಶ್ನೆ ಇಲ್ಲ. ಇದು ರಮಾ ಅವ್ರು ಹೇಳುವಂಥ ಮಾತು. ಏನಂತಂದರೆ ಈಗಾಗಲೇ ನಾವು ಒಂದು ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಅದ್ರ ಜೊತೆಗೆ ಏನಂತ ಹೇಳಿದರೆ ಈ ಹೋರಾಟ ನಮಗೆ ಸರ್ಕಾರ ಸ್ಪಂದನೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಕೂಡ ನಾವು ನಡೆಸ್ತೇವೆ, ಯಾವುದೇ ಕಾರಣಕ್ಕೂ ಹಿಂಸರಿಯಲ್ಲ. ಮತ್ತು ಈಗ ಒಂದು ಕಡೆಗೆ ಸರ್ಕಾರದ್ದು ಕೂಡ ದ್ವಂದ್ವ ನಿಲುವಿನ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆಗೆ ಏನು ನಿನ್ನೆನೇ ನೋಡಿದರೆ 6 ಜನ ನಕ್ಸಲರನ್ನು ಮೇನ್ ಸ್ಟ್ರೀಮಿಗೆ ಸೇರಿಸ್ಕೊಳ್ಳುವಂಥದ್ದು, ಅದ್ರ ಜೊತೆಗೆ ಈ ಏನು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ ಇವರಿಗೆ ಒಂದು ಒತ್ತಡವನ್ನು ಹಾಕಿ ನೀವು ಕೆಲಸಕ್ಕೆ ಹಿಂದಿರುಗಿ ಎಂಬಂಥ ಒತ್ತಡವನ್ನು ಅಧಿಕಾರಿಗಳ ಕಡೆಯಿಂದ ಹಾಕ್ತಿರುವಂಥದ್ದು, ಇದು ಕೂಡ ಸರಿಯಾದದಲ್ಲ ಅಂತೇಳಿ ಇಲ್ಲಿ ಆಶಾ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹೋರಾಟಕ್ಕೆ ಮನ್ನಣೆ ಸಿಗುವವರೆಗೂ ಕೂಡ ನಾವು ಹಿಂದಕ್ಕೆ ಸರಿಯುವಂಥ ಮಾತೇ ಇಲ್ಲ ಎಂಬುದನ್ನು ಕೂಡ ಈ ಆಶಾ ಕಾರ್ಯಕರ್ತರ ಸಂಯುಕ್ತ ಸಂಘದ ಉಪಾಧ್ಯಕ್ಷೆಯಾಗಿರುವ ರಮಾ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆಯನ್ನು ಮಾಡ್ತದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಕೀರ್ತಿಕ್ ಜೊತೆ ಅನಿಲ್ ಬಾಸು, ದಿ ಫೆಡರಲ್ ಕರ್ನಾಟಕ, ಬೆಂಗಳೂರು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.